ಭಾಳಷ್ಟು ಜನರಲ್ಲಿ ಒಂದು ಗೊಂದಲ ಇದೆ. ನಾವು ರಾಸಾಯನಿಕ ಎಷ್ಟು ವರ್ಷ ಹಾಕ್ತಾ ಇದ್ದೇವೆ, ಇದನ್ನು ಸಾವಯವಕ್ಕೆ ಮಾಡಬೇಕಾದ್ರೆ ಎಷ್ಟು ಸಮಯ ಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಭಾಳ ಜನ ಕೇಳ್ತಾ ಇದ್ದಾರೆ ನನ್ನ ಹತ್ರ. ಹಾಗೆ ಇದು ಭಾಳ ಸುಲಭ. ಇದನ್ನು ಮಾಡಲಿಕ್ಕೆ ಎಷ್ಟು ವರ್ಷಗಳ ಕಾಲ ಕಳಿಬೇಕಂತಿಲ್ಲ. ಉದಾಹರಣೆಗೆ ಒಳ್ಳೆಯ ಮಜ್ಜಿಗೆ ಇನ್ನೂ ಒಂದು ವಾರ ಇಟ್ಟು ಅದನ್ನು ಸ್ವಲ್ಪ ಹುಳಿ ಮಜ್ಜಿಗೆ ಮಾಡಿ ಅದನ್ನು 5 ಲೀಟ್ರ್ ಮಜ್ಜಿಗೆಯನ್ನು 50 ಲೀಟ್ರ್ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು 1 ಎಕರೆಗೆ ಚೆಲ್ಲಿಬಿಡಿ. ಆಗ ರಾಸಾಯನಿಕದಲ್ಲಿದ್ದಂಥ ಎಲ್ಲ ಕೆಟ್ಟ ಇದುಗಳು ಕೂಡ ಅಲ್ಲಿ ಅದು ಸ್ತಬ್ಧವಾಗಿರ್ತದೆ. ಆಗ ಅದನ್ನು ಕೂಡಲೇ ನಾವು ಸಾವಯವ ಗೊಬ್ಬರ ಹಾಕಿಕೊಂಡು ಕನ್ವರ್ಟ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಇದು ಭಾಳ ಸುಲಭ ಉಪಾಯ. ಇದಕ್ಕೆ ಈ ಮಜ್ಜಿಗೆ ಬೇಕಾಗಿರೋದು ಪುನಃ ನಮ್ಮ ದೇಶಿ ಇದಾಗೋದು. ಈ ಪೋಷಕಾಂಶಗಳನ್ನು ಮಾಡಿ ನಾವು ಚೆನ್ನಾಗಿ ಬೆಳೆಸಿದಾಗ ನಮಗೆ ಈ ಪೋಷಕಾಂಶಗಳನ್ನು ಮಣ್ಣಿನಲ್ಲಿ ಉಳಿಸಿಕೊಂಡು ಗಿಡಗಳಿಗೆ ಸಿಕ್ಕೋ ರೀತಿ ಮಾಡಬೇಕಾದ್ರೆ ಮಲ್ಚಿಂಗ್ ಬೇಕು. ಮಲ್ಚಿಂಗ್ ಅಂದರೆ ಎಂಥದ್ದು? ಇದು ಮುಚ್ಚಳಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಮುಚ್ಚಳಿಕೆ ಮಾಡಿದಾಗ, ಮಲ್ಚಿಂಗ್ ಮಾಡಿದಾಗ ಗಿಡದ ಬುಡದಲ್ಲಿರುವಂತಹ ಉಷ್ಣಾಂಶ ಅದು ಜಾಸ್ತಿನೂ ಹೋಗೋದಿಲ್ಲ, ಕಡಿಮೆನೂ ಹೋಗೋದಿಲ್ಲ, ನೀರು ಪೋಲಾಗೋದಿಲ್ಲ, ಮಣ್ಣಿನಲ್ಲಿದ್ದ ತೇವಾಂಶ ಹಾಳಾಗೋದಿಲ್ಲ. ಅದಕ್ಕಾಗಿ ಮುಚ್ಚಳಿಕೆ ಭಾಳ ಬೇಕು. ಈ ರಾಸಾಯನಿಕ ಗೊಬ್ಬರ ಹಾಕಿದಾಗ ಏನಾಗ್ತದೆ, ಗಾಳಿಯಲ್ಲಿ ಅದು ಹೋಗಿಬಿಡ್ತದೆ, ಜಾಸ್ತಿ ನೀರು ಬಿದ್ದರೆ ತೊಳ್ಕೊಂಡು ಹೋಗುತ್ತೆ. ಆದರೆ ಈ ಮುಚ್ಚಳಿಕೆ ಹಾಕುವಾಗ ಅವುಗಳದ್ದು ಎಲ್ಲವೂ ದುಷ್ಪರಿಣಾಮಗಳನ್ನು ಸರಿ ಮಾಡಲಿಕ್ಕೆ. ಮತ್ತು ಮುಚ್ಚಳಿಕೆ ಹಾಕೋದು ಯಾವುದು ರೀತಿಯಲ್ಲಿ ಮುಚ್ಚಳಿಕೆ? ಈಗ ಕೆಲವರು ಮಾಡ್ತಾರೆ, ನಮಗೆ ಸೊಪ್ಪು ಸಿಕ್ಕೋದಿಲ್ಲ ಮುಚ್ಚಳಿಕೆ ಮಾಡಲಿಕ್ಕೆ, ನಾವು ಪ್ಲಾಸ್ಟಿಕ್ ಹಾಕ್ತೇವೆ ಅಂತ ಹೇಳಿದರೆ. ಆದರೆ ಈಗ ಒಂದು ಕರಗುವಂಥ ಪ್ಲಾಸ್ಟಿಕ್ ಬಂದಿದೆ. ಆದರೆ ಸೊಪ್ಪಿನಲ್ಲಿ ಮುಚ್ಚಳಿಕೆ ಮಾಡಿದ್ದು ಅಥವಾ ತೆಂಗಿನ ಮರದ ಸೋಗೆ, ಅಡಿಕೆ ಮರಕ್ಕೆ ಸೋಗೆ ಅಥವಾ ಎಲೆಗಳು, ಉದುರಿದ ಎಲೆಗಳು, ಇವುಗಳಿಂದ ಮುಚ್ಚಳಿಕೆ ಮಾಡಿದರೆ ಅದು ಮಣ್ಣನ್ನು ಇನ್ನೂ ಕೂಡ ಅದರಲ್ಲಿದ್ದ ಪೋಷಕಾಂಶಗಳು ಕೂಡ ಮಣ್ಣಿಗೆ ಸೇರಿಬಿಟ್ಟು ಇನ್ನೂ ಮಣ್ಣನ್ನು ಉತ್ತಮ ಮಾಡ್ತದೆ. ನಾನು BP ಹೆಗ್ಡೆ ಅಂತ ಧಾರವಾಡ ಅಗ್ರಿಕಲ್ಚರ್ ಕಾಲೇಜಿನಲ್ಲಿ 1963ರಲ್ಲಿ BSc ಎಗ್ರಿ ಮಾಡಿ, ಆಮೇಲೆ 65ರಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಮಾಡಿ, ಅಲ್ಲಿನೇ 2 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ನಿಂದ ಮತ್ತೆ ಕನ್ಸಾಲ್ಟೇಟ್ ಕಾಫಿ ಮತ್ತು ಟಾಟಾ ಕಾಫಿಯಲ್ಲಿ 25 ವರ್ಷ ಕೆಲಸ ಮಾಡಿದ್ದೀನಿ. ಮಾಡ್ತಾ ಇರುವಾಗ ಭಾಳಷ್ಟು ಎಕ್ಸ್ಪರಿಮೆಂಟ್ಸ್ ಮಾಡಿದ್ದೀನಿ. ಅಂದರೆ ನನಗೀಗ ಏನಾಗಿದೆ ಅಂದರೆ, ಭಾಳ ಜನ ಮಣ್ಣನ್ನು ಹೇಗೆ ನೋಡೋದು, ಯಾವ ರೀತಿ ಮಣ್ಣಲ್ಲಿ ಯಾವ ಬೆಳೆಗಳನ್ನು ಬೆಳೆಸೋದು ಅಂತ ಭಾಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನನಗೆ ಹೋಗಿ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ, ಅಥವಾ ಅವರಿಗೆ ಇಲ್ಲಿಗೆ ಬರಲಿಕ್ಕೆ ಕೊರೋನಾ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನು ಈ ರೀತಿ ಎಲ್ಲ ವಿವರಣೆಗಳನ್ನು ಕೊಡ್ತಾ ಇದ್ದೇನೆ. ಮುಂದಿನ ದಿವಸ ನಾವು ಭೇಟಿ ಮಾಡಿದಾಗ ಮುಂದೆ ಏನು ಬೇಕು ನಿಮಗೆ ಆ ವಿಚಾರದಲ್ಲಿ ಇದು ಮಾಡೋಣ. ಆಮೇಲೆ ಮಣ್ಣು ಈಗ ಏನಾಗುತ್ತದೆ ಅಂತೇಳಿದರೆ, ನಮ್ಮ 30 ಜಿಲ್ಲೆಗಳಲ್ಲಿ 30 ರೀತಿಯ ಮಣ್ಣುಗಳಿರ್ತವೆ. ಅಂದರೆ 1 ಇಂಚು ಮಣ್ಣು ಒಂದೇ ಭೂಮಿಯಲ್ಲಿ ಇನ್ನೊಂದು ಇಂಚು ಮಣ್ಣಿಗೆ ಹೋಲಿಸಿದರೆ ಅಲ್ಲಿ ಭಾಳಷ್ಟು ವ್ಯತ್ಯಾಸಗಳಿರ್ತವೆ. ಆದರೆ ಈ ಮಣ್ಣು ಹೇಗೆ ಆಗುತ್ತೆ ಅಂತ ಹೇಳೋದು ಭಾಳ ಮುಖ್ಯ. ಹಾಗೆ ಇತ್ತು ಅಂತ ಹೇಳಿದ್ದಕ್ಕೆ ಉದಾಹರಣೆಗೆ ಇಲ್ಲಿ ತಗೊಳ್ಳಿ, ಇಲ್ಲಿ ನೋಡಿ, ಇದು ಒಂದು ಬರಡು ಭೂಮಿ. ಈ ಬರಡು ಭೂಮಿಯನ್ನು ಒಂದು ಸರಿ ಅದರಲ್ಲಿ ಸೂಕ್ಷ್ಮ ಜೀವಾಣುಗಳು ಆಗಿಬಿಟ್ಟು ಅದು ಬರಬೇಕಾದ್ರೆ ಯಾವುದೇ ಒಂದು 2 ಕಾಲಿನ ಪ್ರಾಣಿ ಅಥವಾ 4 ಕಾಲಿನ ಪ್ರಾಣಿಗಳು ಅಡೆತಡೆ ಮಾಡದೇ ಇದ್ದರೆ 100 ವರ್ಷ ಆದ ಮೇಲೆ ಅದು ಏನಾಗುತ್ತೆ ಅಂದರೆ ಕಾಡಿನ ರೀತಿಯಲ್ಲಿ ಬೆಳೀತದೆ. ಅಂದರೆ ತುರ್ಚಿ ಕಾಡು ಬರ್ತದೆ, ಆಮೇಲೆ ಕಾಡುಗಳು ಬೆಳೀತವೆ. ಇದು ಹಾಗೂ ಮಣ್ಣು ಆಗುವುದು ಹೇಗೆ ಅಂತೇಳಿದರೆ, ಮಣ್ಣು ಆಗುವುದು ಹೇಗೆ ಅಂತೇಳಿದರೆ, ಬಂಡೆ ಆಗಿರ್ತದೆ. ಮೊದಲು ಎಲ್ಲ ನಮ್ಮ ಭೂಮಿ ಮೊದಲು ಹಳೆಯ ಬಂಡೆಕಲ್ಲುಗಳ ಮೇಲೆ ಇದ್ದಿದ್ದು. ಅದು ಗಾಳಿಯಲ್ಲಿ ಸೂಕ್ಷ್ಮ ಜೀವಾಣುಗಳು ಮತ್ತು ಬೇರೆ ಕಡೆಯಿಂದ ಗಿಡಗಳ ಬೀಜಗಳೆಲ್ಲ ಬಿದ್ದು ಅದು ಕರಗಿಕೊಂಡು ಸ್ವಲ್ಪನೇ ಆದಮೇಲೆ ತುರ್ಚಲ್ ಗಾಡು ಬರ್ತದೆ, ಆದಮೇಲೆ ದೊಡ್ಡದು ಇದಕ್ಕೆಲ್ಲದಕ್ಕೂ ಈ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳುವಂಥದ್ದು ಅದು ಬೇಕೇ ಬೇಕು. ಸಾವಯವ ಇಂಗಾಲ ಮತ್ತು ಸಾವಯವ ಸಾರಜನಕ ಇದು ಬೇಕೇ ಬೇಕು. ಇದು ಬೇಕಾದಾಗ ಮಳೆ ಬಿದ್ದಾಗ ಅದು ಪದರು ಆಗಿ ಇಂಪ್ರೂವ್ ಆಗ್ತಾ ಹೋಗ್ತದೆ. ಇದರಲ್ಲಿ ನೋಡಿ ಯಾವ ರೀತಿ ಬರ್ತದೆ ಅಂತ ಹೇಳಿದರೆ, ಜೌಗು ಪ್ರದೇಶ ಇರ್ತದೆ. ಅದರಲ್ಲಿ ಮಣ್ಣುಗಳು ಒಂದು ಯಾವ ರೀತಿ ಒಂದು ಜೌಗು ಪ್ರದೇಶದ ಮೇಲೆ ಮಣ್ಣುಗಳು ಸ್ವಲ್ಪ ಕಪ್ಪಾಗಿ ಇದ್ರೂ ಕೆಳಗಡೆಗೆ ನೀರು ಜಾಸ್ತಿ ಇರೋದ್ರಿಂದ ಈಗ ಗಿಡಗಳಿಗೆ ಮೇಲಿನ ಗಿಡಗಳಿಗೆ ನೀರು ಸಿಕ್ಕಿಬಿಟ್ಟು ಬೆಳೀಲಿಕ್ಕೆ ಇದಾಗ್ತದೆ. ಅದು
ಇನ್ನೂ ಸ್ವಲ್ಪ ಕಪ್ಪು ಮಣ್ಣು ಆಗುವಾಗ ಅಲ್ಲಿ ಹುಲ್ಲುಗಳು ಬೆಳೀತವೆ. ಇನ್ನು ಅದನ್ನು ಅದಕ್ಕೆ ಸ್ವಲ್ಪ ಸಾವಯವ ಇಂಗಾಲ ಜಾಸ್ತಿ ಆದಾಗ ಅದ್ಮೇಲೆ ಪುನಃ ಗಿಡಗಳು ಬರ್ತವೆ. ಇದು ಬರೀ ಏನು ಸಾವಯವ ಇಂಗಾಲಗಳು ಸರಿ ಬೆಳೀಲಿಲ್ಲ ಅಂತ ಹೇಳಿದರೆ ಅದರಲ್ಲಿ ಈ ಮರಳು ಭೂಮಿಯ ಟೈಪ್ನಲ್ಲಿ ಅದು ಬರ್ತದೆ. ನಾವು ಇದನ್ನೆಲ್ಲವನ್ನು ನಾವು ಇಂಪ್ರೂವ್ ಮಾಡಿಕೊಳ್ಬೋದು ನಮ್ಮ ಕೈಯಲ್ಲಿ ನಾವು ಆದಷ್ಟು. ಯಾಕೆ ಅಂತೇಳಿದರೆ ಪ್ರತಿಯೊಂದು ಭೂಮಿಯಲ್ಲಿ ಸೂಕ್ಷ್ಮ ಜೀವಾಣುಗಳು ಇದ್ದರೆ ಅವುಗಳು ಮುಖ್ಯವಾಗಿ ಮಣ್ಣನ್ನು ಇಂಪ್ರೂವ್ ಮಾಡ್ತಾ ಹೋಗ್ತವೆ. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೇನೆ ಕೆಳಗಡೆದು ಮಣ್ಣು. ಈ ಮಣ್ಣಿನಲ್ಲಿ 1 ಇಂಚಿಗೆ 1 ಮಿಲಿಯನ್ ಸೂಕ್ಷ್ಮ ಜೀವಾಣುಗಳಿದ್ದಾವೆ. ಈ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆಯ ಮೇಲೆ ಹೊಂದಿಕೊಂಡು ಅದರ ಮೇಲೆ ಈ ಸಸ್ಯಗಳು ಬೆಳೀತವೆ. ನೋಡಿ, ಅದು ಕಡಿಮೆ ಬರ್ತವೆ. ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಅಗಲ ಇದ್ದಾಗ ಅದರಲ್ಲಿ ಬೆಳೆಯುವಂಥ ಸೂಕ್ಷ್ಮ ಜೀವಾಣುಗಳನ್ನು ಅವಲಂಬಿಸಿ ಸಸ್ಯಗಳು ಬೆಳೆಯುವಂಥದ್ದು ನೋಡಿ ಈ ರೀತಿ ಕಡಿಮೆ ಬರ್ತದೆ. ಅದನ್ನು ಅವಲಂಬಿಸಿ ಸಸ್ಯಾಹಾರಿಗಳು ಇರ್ತವೆ. ಅಲ್ಲಿನೂ ನೋಡಿ ಇಷ್ಟು ಗಿಡಗಳು ಬೆಳೆದರೆ ಅದೆಷ್ಟು ಕಡಿಮೆ ಆಗ್ತದೆ ಅಂತೇಳಿ ಇಲ್ಲಿ ನಿಮಗೆ ಕಾಣ್ತದೆ. ಅದನ್ನು ಅವಲಂಬಿಸಿ ಮಾಂಸಾಹಾರಿಗಳು ಬೆಳೀತಾರೆ. ಈಗ ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ಇದೆಲ್ಲ ಉತ್ತಮವಾದ ಒಂದು ಕಾಡಿನಲ್ಲಿ ಬೆಳೆದಂಥ ಒಂದು ಇದನ್ನು ನಾವು ರಾಸಾಯನಿಕ ಹಾಕಿಬಿಟ್ಟು ಅದು ಕಂಪ್ಲೀಟ್ ಸೂಕ್ಷ್ಮ ಜೀವಾಣುಗಳನ್ನು ಕೊಂದಾಗ ಈ ಚಕ್ರ ಉಲ್ಟಾ ಆಗ್ತದೆ. ಅಂದರೆ ಇದು ಸೂಕ್ಷ್ಮ ಜೀವಾಣುಗಳು ಕಡಿಮೆ ಆಗಿದಾಗ ಗಿಡಗಳು ಕಡಿಮೆ ಆಗ್ತದೆ, ಸಸ್ಯಾಹಾರಿಗಳು ಕಡಿಮೆ ಆಗ್ತದೆ, ಮಾಂಸಾಹಾರಿಗಳು ಕೂಡ ಕಡಿಮೆ ಆಗ್ತದೆ. ಸೊ ನಾವು ಇದನ್ನು ಡಿಸ್ಟರ್ಬ್ ಮಾಡಬಾರ್ದು. ಇದನ್ನು ತರ್ಚಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ಈಗ ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಜಾಸ್ತಿ ಬರ್ತದೆ, ಅದಕ್ಕೆ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಕರಿತೀವಿ ನಾವು. ಇನ್ನು ಈ ಕಡೆ ಬಂದಾಗ ಬಳ್ಳಾರಿ ಈ ಕಡೆ, ಚಿತ್ರದುರ್ಗ ಈ ಕಡೆ ಬಂದಾಗ ಸ್ವಲ್ಪ ಕೆಂಪು ಮಣ್ಣು ಬೆರೆಸಿರ್ತದೆ. ಇನ್ನು ಮೈಸೂರು ಈ ಕಡೆ ಬಂದಾಗ ಕೆಂಪು ಮಣ್ಣೇ ಜಾಸ್ತಿ ಇರ್ತದೆ. ಕೆಂಪು ಮಣ್ಣಿನಲ್ಲಿ ಚೆನ್ನಾಗಿ ಬರ್ತದೆ, ಅದು ಸ್ವಲ್ಪ ಜಾಸ್ತಿ ಸೂಕ್ಷ್ಮ ಜೀವಾಣುಗಳು ಸಿಗ್ತವೆ. ಕಪ್ಪು ಮಣ್ಣಿನಲ್ಲಿ ಜಾಸ್ತಿ ಸೂಕ್ಷ್ಮ ಇರೋದು ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಗಾಳಿ ಆಡಲಿಕ್ಕೆ ಭಾಳ ಕಡಿಮೆ ಆಗ್ತದೆ, ಮತ್ತು ನೀರು ಹಿಡಿದುಕೊಳ್ಳುವ ಶಕ್ತಿ ಕೂಡ ಇರೋದಿಲ್ಲ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ನೋಡಿದರೆ ಆ ಮಣ್ಣು ಬಾಯಿ ಬಿಡ್ತದೆ, ಕಪ್ಪು ಮಣ್ಣು. ಅದನ್ನು ನಾವು ಸರಿಪಡಿಸ್ಬೇಕಾದ್ರೆ, ಅದರಲ್ಲಿ ಗಾಳಿ ಆಡುವಿಕೆಯನ್ನು ಜಾಸ್ತಿ ಮಾಡಬೇಕಾದ್ರೆ ನಾವೇನು ಮಾಡ್ಬೋದು? ಅರ್ಜೆಂಟಾಗಿ ಕೂಡಲೇ ಆಗಬೇಕು ಅಂತ ಹೇಳುವಂಥ ವಿಚಾರಕ್ಕೆ ನಾವೇನು ಮಾಡ್ಬೋದು ಅಂದರೆ ಸ್ವಲ್ಪ ಮರಳು ಬೆರೆಸ್ಬೋದು. ಈ ಹಳ್ಳಗಳಲ್ಲೆಲ್ಲ ಮರಳು ಇರ್ತದಲ್ಲ, ಆ ಮರಳಿನಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ ಇದು ಇರ್ತದೆ, ಅದನ್ನು ಹಾಕಿ ಬೆರೆಸಿದರೆ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಚೆನ್ನಾಗಿ ಬರ್ತದೆ. ಮಣ್ಣು ಉತ್ತಮವಾಗ್ತದೆ, ಗಾಳಿ ಆಡಿಕೆ ಚೆನ್ನಾಗಿರ್ತದೆ. ಗಾಳಿ ಆಡಿಕೆ ಇದ್ದಾಗ ಬೇರುಗಳು ಕೂಡ ಚೆನ್ನಾಗಿ ಬರ್ತವೆ. ಇದಕ್ಕೆ ಸಹಾಯ ಮಾಡಲಿಕ್ಕೆ ನಮ್ಮ ಹತ್ರ ಬೇಕಾದಷ್ಟು ದೇವರು ಕೊಟ್ಟಂಥ ಇದು ಭಾಳಷ್ಟಿದೆ. ಉದಾಹರಣೆಗೆ ಇಲ್ಲಿ ತೋರಿಸ್ತಾ ಇದೆ ನಿಮಗೆ. ಇಲ್ಲಿ ನಾವು ರಾಸಾಯನಿಕ ಹಾಕಿಬಿಟ್ಟು ಏನೆಲ್ಲ ಡ್ಯಾಮೇಜ್ ಮಾಡಿದರೆ ಎಲ್ಲಿರುವಂಥ ಸೂಕ್ಷ್ಮಕಣಗಳು ಹೇಗೆ ಸಾಯ್ತವೆ ಅಂತೇಳಿ ಇಲ್ಲಿ ತೋರಿಸ್ತಿದ್ದೇನೆ. ಅದರದ್ದು ಏನು ಹೆಚ್ಚು ಕಡಿಮೆ ಆಗ್ತದೆ ಅಂತೇಳಿ ನಮ್ಮ ಪ್ರಕೃತಿಯಲ್ಲಿ ಅವುಗಳು ನಿಜವಾಗಿ ಯಾವ ರೀತಿ ಸೂಕ್ಷ್ಮ ಜೀವಾಣುಗಳು ಬೆಳೀತಾ ಹೋಗ್ತವೆ ಅಂತ ಹೇಳುವಂಥದ್ದನ್ನು ಇಲ್ಲಿ ನೋಡಿ ಒಂದು ರೀತಿ ವ್ಯಂಗ್ಯವಾಗಿ ತೋರಿಸ್ತಿದ್ದೀನಿ. ಯಾಕೆಂದರೆ ನಿಮಗೆ ಅದನ್ನು ನೋಡಿದ ಕೂಡಲೇ ನೆನಪಿರಬೇಕು, ನಾಳೆ ನೆನಪು ಹೋಗಬಾರ್ದು. ಆ ರೀತಿಯಾಗಿ ಪ್ರತಿಯೊಂದು ಸೂಕ್ಷ್ಮಜೀವಾಣುಗಳು ಹೇಗೆ ಸಂತೋಷದಲ್ಲಿ ಇರ್ತವೆ. ಇದು ರಾಸಾಯನಿಕ ಹಾಕಿದ ಕೂಡಲೇ ಈ ರೀತಿ ಆಗ್ತದೆ, ಇಲ್ಲಿ ಇದು ಬರ್ತದೆ. India is the most resourceful country in the world. Karnataka, being one of the states here, has innumerable rivers flowing around the green serene environment. This is the main reason behind so many tourists and nature lovers to come to the laps of green heaven, Sakleshpura in Hassan district. A part of the scenic beautiful region is Changadihalli. Being born in a family of farmers here, our collective dream is My Nature India. It was around 2003 when I came to Bangalore in search of a job. MVRS opened the doors to me and my dreams. The main idea of MVRS is to build a network program to have the winning edge for many corporate offices like banking sectors, education, political, automobile, e-commerce, advertisement, social media, pharma companies, etc. This company took me on contract and having confidence in me, sent me to work pan-Karnataka in all divisions, and I'm grateful to all who are concerned. With the help of Shankar Nag Fans Auto Association, all efficient youths irrespective of gender or caste, be it Hindu, Muslim,
Christian, or any other religion joined together to form this company by the name TMRS. My Nature India was formed after a series of talks and discussions over the pros and cons, and by letting thousands of colleagues, neighbors, and even other state workers on lease basis on companies which come under research on marketing. Since generations, we had not faced the problem of unemployment. This is the boon of 20th century, which is the root cause of many socio-political issues. The results of these issues were the foundation for wanted farmers. Farmers are the backbone of any country. Their necessity is as much important as those of their advisors and related sects like Brahmins, Archakas, blacksmiths, Vaishyas, sculptors, potters, weavers, cobblers, and others have to fight against the monster plastics. After discussing with the related sects, we have a set of platform to promote their livings, and that is My Nature India. The native folk art forms like Dolu Kunita, Yakshagana, Bhangra, Garba, Ghumar, Bihu, Lavani, Ghumra, Pilikali, Karakattam, Veeranatyam, and others are under the line of extinction. To ensure that these art forms are protected and passed on to the next generation is the main mission of My Nature India. The handicraft arts like sculpture, wooden toy crafts, artisans of jewelry, clothes embroidery, pottery, stone carvings, pro-nature products, metal artworks, paper products, and many more such handicrafts are getting into extinction due to the pouring in of plastics everywhere. My Nature India is working day and night to make certain that these will remain for the future generations. For the first time in the world, we have created an online platform for all the manufacturers to sell their products to the customers without intervention of any agents. The manufacturers are eligible to quote their own rates on their products online, and they're open to communicate with the customers directly with complete transparency. With all these unique features, My Nature India is coming on board. For those who are concerned about the development of our country and inclination towards nature protection are welcome to take part and serve in this venture with open mind. We also greet any type of suggestion towards the development of our institution. Plastic-free India, jobs to all here, with complete empowerment to all in this resourceful nation is our mission and responsibility. Our travel is towards nature. Please join hands with us in this venture. Jai Hind, Jai Bharat Mata, Vande Mataram. MyNatureIndia.com, MyNatureIndia.in, MyNatureIndia.org. Coming soon. ಏನಾಗುತ್ತೆ ಅಂತ ಹೇಳಿದ್ರೆ, ಈ ರಾಸಾಯನಿಕ ಹಾಕಿದ ಮೇಲೆ ಇರುವಂಥ ಹ್ಯೂಮಸ್ ಕಂಟೆಂಟ್ ಕಂಪ್ಲೀಟ್ ಆಗಿ ಬೆಳೆಗಳು ಬರದೇ ಇದ್ದಾಗ ರೈತರಿಗೆ ಬಹಳಷ್ಟು ತೊಂದರೆಗಳು ಬರ್ತವೆ. ಭಾಳ ತೊಂದರೆಗಳು ಬರ್ತವೆ. ಮಾರ್ಕೆಟ್ ಸಿಕ್ಕುವುದಿಲ್ಲ, ಅವ್ರ ಬೆಳೆಗಳು ಸರಿಯಾಗಿ ಬರೋದಿಲ್ಲ. ಇದನ್ನೆಲ್ಲ ಸರಿಪಡಿಸಬೇಕು ಅಂತ ಹೇಳಿದರೆ ಮೊದಲು ಈ ಬರಡು ಭೂಮಿ ಅಂತ ಇರ್ತವೆ. ಬರಡು ಭೂಮಿ ಇದ್ದಾಗ ಸೂಕ್ಷ್ಮಜೀವಾಣುಗಳನ್ನು ಬೆಳೆಸಬೇಕಾದ್ರೆ ಕೆಲವು ನಮ್ಮ ಹತ್ರ ದ್ವಿದಳ ಧಾನ್ಯಗಳು ಇರ್ತವೆ. ಈ ದ್ವಿದಳ ಧಾನ್ಯಗಳು ಗಾಳಿಯಲ್ಲಿ ಇರುವಂತಹ ಪೋಷಕಾಂಶಗಳನ್ನು ಹಿಡಿದು ಮಣ್ಣಿಗೆ ಕೊಡ್ತವೆ. ಅದನ್ನು ನಾವು ಬೆಳೆಸ್ಕೊಡ್ಬೇಕು. ಮೊದಲು ಬೆಳೆಸಿಬಿಟ್ಟು ಅದನ್ನು ಒಂದು ಸಣ್ಣ ಈ ಟ್ರ್ಯಾಕ್ಟರ್ ಅಲ್ಲ, ಎತ್ತುಗಳ ಮುಖಾಂತರ ಮಣ್ಣು ಕೆರೆದು ಮಾಡಿಬಿಟ್ಟು ಬಿತ್ತನೆ ಮಾಡಿದರೆ ಅದರಲ್ಲಿ ಚೆನ್ನಾಗಿ ಈ ದ್ವಿದಳ ಧಾನ್ಯಗಳು ಬೆಳೀತವೆ. ಅವುಗಳು ಗಾಳಿಯಲ್ಲಿರುವಂಥ ಪೋಷಕಾಂಶಗಳನ್ನು ಹಿಡಿದು ಭೂಮಿಗೆ ಸೇರಿಸ್ತವೆ. ಇಲ್ಲಿ ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ಪೋಷಕಾಂಶ ಅಂತ ಹೇಳಿದರೆ ವ್ಯಾಮ್ ಅಂತ ಹೇಳಿಬಿಟ್ಟು. ಈ ವ್ಯಾಮ್ ಅಂತ ಹೇಳುವಂಥದ್ದು ಏನಾಗುತ್ತೆ ಅಂದರೆ ಅತಿ ಸೂಕ್ಷ್ಮವಾದ ಒಂದು ಸೂಕ್ಷ್ಮಜೀವಾಣು. ಇದು ಭಾಳ ಮುಖ್ಯವಾಗಿದ್ದು. ಇದಕ್ಕೆ ಅಲ್ಟ್ರಾ ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ 15 ಅಡಿ ದೂರದವರೆಗೆ ಅದರ ಬೇರುಗಳು ಹೋಗ್ತವೆ. ಆಗ ಬೇರೆ ಬೇರೆ ಕಡೆಗಳಲ್ಲಿದ್ದ ಪೋಷಕಾಂಶಗಳನ್ನು ಎಳೆದು ಅದು ಮರದ ಬುಡಕ್ಕೆ, ಅಂದರೆ ಮರದ ಬುಡದಲ್ಲಿ 7% ನೀರು ಇರುವುದರಿಂದ ಅಲ್ಲಿಗೆ ಬಂದು ಅವುಗಳು ಮಲ್ಟಿಪ್ಲೈ ಆಗ್ತದೆ. ಇವುಗಳೆಲ್ಲ ಮಲ್ಟಿಪ್ಲೈ ಆದಾಗ ನಮ್ಮ ಮಣ್ಣು ಆಟೋಮ್ಯಾಟಿಕ್ಕಾಗಿ ಇದೆ. ಉದಾಹರಣೆಗೆ ನಾವು ಸೇದುವಂಥ ಪ್ರಕೃತಿಯ ಗಾಳಿ, ಅದರಲ್ಲಿ 76% ಯೂರಿಯಾ ಇದೆ. ಅಂದರೆ ಉಳಿದ 24% ಕಲ್ಮಶಗಳು ಸೇರಿರುವುದರಿಂದ ಅದನ್ನು ನಾವು ಪೆಟ್ರೋಲ್ ಕೆಮಿಕಲ್ಸ್ ಹಾಕಿಬಿಟ್ಟು ಯೂರಿಯಾ ಅಂತ ಮಾಡ್ತಾರೆ. ಅಲ್ಲಿ ಏನಾಯಿತು, ಪುನಃ ಅದು ಯೂರಿಯಾ ಕೆಮಿಕಲ್ ಆಗಿಬಿಟ್ಟು ಅದು ಗಿಡಗಳನ್ನು ಕೊಲ್ಲುವ ಪರಿಸ್ಥಿತಿಗೆ ಬರ್ತದೆ. ಇದರ ಜೊತೆಗೆ ಏನಾಗ್ತದೆ ಅಂತ ಹೇಳಿದರೆ ಲೆಡ್
ಸತು 9% ಸತು ಇರ್ತದೆ. ಈ 9% ಸತು ತಪ್ಪೋದು, ಅಷ್ಟು ಬರಲಿಕ್ಕೆ ಬಾರ್ದು. 100 ppm ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್ಗೆ 100 ಇರಬೇಕು. ಅದಕ್ಕಿಂತ ಇದು 9% ಅಂದರೆ ಎಲ್ಲಿ ಆಯಿತು, ಹೇಗೆ ಬದುಕೋದು? ಅದು ಸಾಧ್ಯ ಇಲ್ಲ. ಹಾಗಾಗಿ ನಾವು ಸಾವಯವದಲ್ಲೇ ಇದನ್ನು ಉಳಿಸ್ಬೇಕಂದ್ರೆ ಈ ಸೂಕ್ಷ್ಮ ಜೀವಾಣುಗಳನ್ನು ಮಣ್ಣಿನಲ್ಲಿ ಬೆಳೆಸಿದರೆ ನಮಗೆ ಒಳ್ಳೆಯ ಭೂಮಿಯನ್ನು ಉತ್ತಮಪಡಿಸ್ಕೋಬೋದು ಗೊಬ್ಬರವನ್ನು. ಅದಕ್ಕಾಗಿ ನಾವು ಸಾವಯವ ಗೊಬ್ಬರವನ್ನು ಮಾಡಬೇಕು. ಗೊಬ್ಬರವನ್ನು ಮಾಡುವಾಗ ಕೂಡ ಇಂಗಾಲ 20 ಇದ್ದ ಸಾರಜನಕ 1 ಇದ್ದಂಥ ಅಂಶಗಳು ಬಂದಾಗ ಗಿಡಗಳು ತಗೊಳ್ತವೆ. ಗಿಡಗಳು ತಗೊಳ್ಳುವ ಶಕ್ತಿ ಯಾಕಂತ ಹೇಳಿದರೆ ದನದ ಗೊಬ್ಬರದಲ್ಲಿ ಇವತ್ತು 65 ಇಂಗಾಲಕ್ಕೆ 1 ಸಾರಜನಕ ಇದೆ. ಕೋಳಿ ಗೊಬ್ಬರದಲ್ಲಿ 95 ಇಂಗಾಲಕ್ಕೆ 1 ಸಾರಜನಕ ಇದೆ. ಆಡು ಕುರಿಗಳ ಗೊಬ್ಬರದಲ್ಲಿ 40 ಇಂಗಾಲಕ್ಕೆ 1 ಸಾರಜನಕ ಇದೆ. ಇವುಗಳೆಲ್ಲವನ್ನು ಕರಗಿಸಬೇಕು. ಕರಗಿಸಿಬಿಟ್ಟು 20 ಇಂಗಾಲಕ್ಕೆ 1 ಸಾರಜನಕ ಬರುವ ರೀತಿಯಲ್ಲಿ ಮಾಡಿದರೆ ಅದು ಗಿಡಗಳಿಗೆ ತೆಗೆದುಕೊಳ್ಳಿಕ್ಕೆ ಸಾಕಾಗುತ್ತದೆ. ಇನ್ನೂ ಅದು ಕಡಿಮೆ ಆಗುತ್ತದೆ. ಕಾಡಿನ ಮಣ್ಣು ತೆಗೆದು ನೋಡಿದರೆ ಒಳ್ಳೆ ಕೊರಗಿರುವುದು, ಎಲೆಗಳೆಲ್ಲ ಬಿದ್ದು ಕೊಳೆತು ವರ್ಷಾನುಗಟ್ಟಲೆ ಬಿದ್ದಾಗ ಅದರ 10 ಇಂಗಾಲಕ್ಕೆ 1 ಸಾರಜನಕ ಬರ್ತದೆ. ಆಗ ಅಲ್ಲಿ ಕಾಡಿನಲ್ಲಿ ಬೆಳೆದಂಥ ಮರ ನಮ್ಮ ತೋಟದಲ್ಲಿ ನಾವು ಎಷ್ಟು ಇದು ಮಾಡಿದರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಲ್ಲಿ ರಾಸಾಯನಿಕ ಹಾಕಿದರೆ ಇನ್ನೊಂದು ಆಗೋದಿಲ್ಲ. ಅದರ ಬಗ್ಗೆ ರಾಸಾಯನಿಕ ಇಲ್ಲದೆ ರೋಡ್ ಸೈಡ್ನಲ್ಲಿ ಬೆಳೆದಂಥ ಮರಗಳು ಎದಕ್ಕಿಂತ ದಪ್ಪ ಬರ್ತವೆ. ಸೊ ಇದು ಕಾರಣ ಏನು ಅಂದರೆ ಸೂಕ್ಷ್ಮ ಜೀವಾಣುಗಳು ಇಲ್ಲದೆ ನಾವು ಯಾವ ಕೃಷಿಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಗೊಬ್ಬರ ಮಾಡುವಾಗ ಆ ಸೂಕ್ಷ್ಮ ಜೀವಾಣುಗಳು ಜಾಸ್ತಿ ಇರುವ ರೀತಿಯಲ್ಲಿ ನಾವು ಗೊಬ್ಬರವನ್ನು ಮಾಡಬೇಕಾಗುತ್ತೆ. ಆಮೇಲೆ ಇದರ ವಿವರಣೆಯನ್ನು ಈಗ ಮೈ ನೇಚರ್ ಇಂಡಿಯಾದವರು ಭಾಳಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಮಣ್ಣನ್ನು ಹೇಗೆ ಫಲವತ್ತತೆ ಮಾಡಬೇಕು, ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯ ಮಣ್ಣುಗಳಿದ್ದಾವೆ, ಅವುಗಳನ್ನು ನಾವು ಯಾವ ರೀತಿ ಮಾಡಬೇಕಂತ ಅವರಿಗೂ ಬರುತ್ತೆ, ನಮಗೂ ಪ್ರಶ್ನೆಗಳು ಬೇಕಾದಷ್ಟು ಬರ್ತವೆ. ಇದನ್ನು ಒಂದು ರೀತಿಯಲ್ಲಿ ನಿಮಗೆ ಸುಲಭೋಪಾಯದಲ್ಲಿ ಯಾವ ರೀತಿ ಮಣ್ಣನ್ನು ಫಲವತ್ತತೆ ಮಾಡ್ಕೊಳ್ಬೋದು ಅಂತ ಹೇಳುವಂಥದ್ದು ವಿಚಾರಗಳನ್ನು ಹೇಳ್ತೇನೆ ನಿಮಗೆ. ಮೊದಲನೇದಾಗಿ ಯಾವುದೇ ಮಣ್ಣಾಗಲಿ ಅದರಲ್ಲಿ ಆ ಮಣ್ಣುಗಳಲ್ಲಿ ಸೂಕ್ಷ್ಮಾಣುಜೀವಾಣುಗಳು ಜಾಸ್ತಿ ಆಗಬೇಕು, ಆಗ ಮಣ್ಣು ಫಲವತ್ತತೆ ಆಗುತ್ತದೆ. ಯಾವುದೇ ಮಣ್ಣಾಗಲಿ ಆದರೆ ಮಣ್ಣಲ್ಲಿ ಗಾಳಿ ಆಡುವಿಕೆ ಕೂಡ ಬೇಕಾಗುತ್ತೆ. ಆ ಗಾಳಿ ಆಡಿಕೆ ಹೇಗೆ ಮಾಡೋದು ಅಂತ ಆಗಲೇ ಒಂದು ಹೇಳಿದೆ ನಿಮಗೆ. ಮರಳು ಹಾಕಿದರೆ ಆಗ್ತದೆ. ಇನ್ನೊಂದು ಇದು ನಿಮ್ಮ ಸಸ್ಬೇನಿಯ ಗಿಡಗಳನ್ನು ನೆಟ್ಟರೆ ಏನು ಆಗ್ತದೆ. ಆಮೇಲೆ ಹುರುಳಿ ಅಥವಾ ಉದ್ದಿನ ಕಾಳು ಇವುಗಳನ್ನೆಲ್ಲ ಹಾಕಿದರೆ ಸೂಕ್ಷ್ಮ ಜೀವಾಣುಗಳು ಜಾಸ್ತಿ ಬೆಳೀತವೆ. ಈ ರೀತಿಯಿಂದ ಮಣ್ಣನ್ನು ಫಲವತ್ತತೆ ಮಾಡ್ಕೊಂಡು ಹೋಗ್ಬೋದು. ಮತ್ತು ಯಾವ ಮಣ್ಣಿನಲ್ಲಿ ಬೇಕಾದ್ರೂ ಅದರ ಗಾಳಿ ಆಡುವಿಕೆಯು ಮತ್ತು ಸೂಕ್ಷ್ಮ ಜೀವಾಣುಗಳು ಜಾಸ್ತಿ ಇದ್ದರೆ ಯಾವ ಬೆಳೆಗಳನ್ನು ಕೂಡ ಬೆಳೆಸ್ಬೋದು, ಯಾವುದೇ ಹವೆಯಲ್ಲಿ ಕೂಡ. ಉದಾಹರಣೆಗೆ ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ ಇಲ್ಲೆಲ್ಲ ಇದು ತಾಪಾಂಶ ಭಾಳ ಜಾಸ್ತಿ, ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಅಲ್ಲೇನು ಮಾಡಬೇಕಂದ್ರೆ ಕೆಲವು ಬೆಳೆಗಳನ್ನು ಬೆಳೆಸುವಾಗ ನೆರಳು ಕೊಡಬೇಕಾಗುತ್ತೆ. ನಾವು ಕೃತಕ ನೆರಳಿನಲ್ಲಿ ಮಾಡ್ಕೊಳ್ಬೋದು ಅಥವಾ ಒಳ್ಳೆಯ ಕಾಡುಗಳನ್ನು ಕೂಡ ಬೆಳೆಸ್ಕೊಳ್ಬೋದು. ಸುಲಭದಲ್ಲಿ ಕೆಲವು ಬೆಳೆಗಳನ್ನು ಬೆಳೆಸ್ಬೋದು. ಉದಾಹರಣೆಗೆ ನಿಮ್ಗೆ ಗ್ಲಿರಿಸಿಡಿಯಾ ಅಂತ ನಾನು ಹೇಳ್ತಾ ಇರ್ತೇನೆ ಆಗಾಗ, ಯಾಕೆಂದರೆ ಅದು ಒಂದು ಉತ್ತಮವಾದ ಒಂದು ಒಳ್ಳೆಯ ಗೊಬ್ಬರ ಗಿಡ ಅಂತ ಕರಿತೇವೆ ನಾವು. ಅದರಲ್ಲಿ ಭಾಳ 16 ಪೋಷಕಾಂಶಗಳು ಕೂಡ ಅದರಲ್ಲಿ ಆ ಮರದಲ್ಲಿ ಇರೋದ್ರಿಂದ ಅದನ್ನು ನಾವು ಬೆಳೆಸ್ಕೊಂಡ್ರೆ ಎಲ್ಲ ಗಿಡಗಳನ್ನು ಕೂಡ ಅದರ ಸಹಾಯದಲ್ಲಿ ನಾವು ಜಾಸ್ತಿ ಬೆಳೆಗಳನ್ನು ಬೆಳೆಸ್ಕೊಳ್ಬೋದು. ಇದು ಮುಖ್ಯವಾಗಿ ಇದಕ್ಕೆ ಬೇಕಾಗಿರೋದು ಸೂಕ್ಷ್ಮ ಜೀವಾಣುಗಳ ಸಂಖ್ಯೆಯನ್ನು ನಾವು ಮಣ್ಣಿನಲ್ಲಿ ಜಾಸ್ತಿ ಮಾಡೋದು. ಆಮೇಲೆ ರೋಗಗಳನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಟ್ರೈಕೋಡರ್ಮ ಅಂತ ಸೂಕ್ಷ್ಮ ಜೀವಾಣು ಇದೆ, ಸುಡೋಮೋನಸ್ ಅಂತ ಸೂಕ್ಷ್ಮ ಜೀವಾಣು ಇದೆ, ಅಜೋಸ್ಪೈರಿಲಮ್ ಇದೆ. ಇವುಗಳನ್ನೆಲ್ಲ ನಾವು ಮಣ್ಣಲ್ಲಿ ಸೇರಿಸಿಕೊಳ್ಳುವಂಥ ಸುಲಭೋಪಾಯಗಳು ಇದ್ದಾವೆ. ಉದಾಹರಣೆಗೆ ನಿಮಗೆ ಮುಖ್ಯವಾಗಿ ಕೃಷಿಗೆ ಬೇಕಾಗಿರುವುದು ನಮ್ಮ ದೇಸಿ ದನಗಳು, ಜರ್ಸಿ ಮತ್ತು ಹಾಲ್ಸ್ಟೈನ್ ಅಂತ ಹೇಳುವಂಥದ್ದು. ಅವುಗಳು ಹಾಲು ಕೊಡುವಂಥ ಒಂದು ಯಂತ್ರ. ಅವುಗಳು ದನಗಳೆಲ್ಲ ದೇಸಿ ಜನಗಳಿದ್ದರೆ ಅದರ ಗಂಜಳದಿಂದ ನಾವು ಭಾಳ ಚೆನ್ನಾಗಿ ನಮ್ಮ ಕೃಷಿಯನ್ನು ಉತ್ತಮಪಡಿಸಿಕೊಳ್ಬೋದು. ಯಾಕೆಂದರೆ ದೇಸಿ ದನಗಳಲ್ಲಿ ಇರುವಂಥದ್ದು ಸೂರ್ಯಕಿರಣದಲ್ಲಿರುವಂಥ ಕಾಸ್ಮಿಕ್ ಎಳ್ಕೊಳ್ಳುವಂಥ ಶಕ್ತಿ ಇದೆ. ಅವುಗಳನ್ನು ಕೊಡುವಂಥದ್ದು ಅದು ಹಾಲಿಗೆ ಕೊಡುತ್ತೆ, ಗಂಜಲದಲ್ಲಿ ಕೊಡುತ್ತೆ,
ಸಗಣಿಯಲ್ಲಿ ಕೊಡುತ್ತೆ, ಬೆಣ್ಣೆಯಲ್ಲಿದೆ, ತುಪ್ಪದಲ್ಲಿದೆ, ಎಲ್ಲದರಲ್ಲಿ ಕಾಸ್ಮಿಕ್ ರೇ ಇದೆ. ಇದು ಭಾಳ ಮುಖ್ಯವಾಗಿದ್ದೊಂದು ಕೃಷಿಗೆ. ಹಾಗಾದರೆ ದೇಸಿ ದನಗಳನ್ನು ಬೆಳೆಸಿದರೆ, ಸಾಕಿದರೆ, ಅದರ ಗಂಜಲದಿಂದ ಅಥವಾ ಅದರಲ್ಲಿ ಪಂಚಗವ್ಯವನ್ನು ಮಾಡಿಕೊಂಡು ಬಂದರೆ ನಿಮಗೆ ಭಾಳ ಉತ್ತಮವಾಗುತ್ತೆ. ಗೊಬ್ಬರಗಳನ್ನು ಕೂಡ ನಾವು ಈ ರೀತಿಯಲ್ಲಿ ಮಾಡ್ಕೊಳ್ಬೋದು. ನಿಮಗೆ ಮೈ ನೇಚರ್ ಇಂಡಿಯಾದವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರು ಇದನ್ನು ನಿಮಗೆ ಭಾಳಷ್ಟು ಇದು ಮಾಡ್ತಾಯಿದ್ದಾರೆ. ಅವರಿಗೆ ಪ್ರಶ್ನೆ ಕೇಳಿ ಅಥವಾ ಅವರು ನಮಗೆ ಡೈರೆಕ್ಟಾಗಿ ಕೇಳಿ ಎಲ್ಲ ವಿಚಾರಗಳನ್ನು ವಿವರವಾಗಿ ನಿಮಗೆ ತಿಳಿಸ್ತೀವಿ ನಾವು. ಮಣ್ಣನ್ನು ಫಲವತ್ತತೆ ಮಾಡುವುದು ಬಹಳ ಮುಖ್ಯ. ಅದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ದೇಸಿ ದನಗಳು. ದೇಸಿ ದನಗಳು ಇದ್ದರೆ ತ್ಯಾಜ್ಯ ವಸ್ತುಗಳನ್ನು ನಾವು ಬೇಕಾದ್ರೆ, ಉದಾಹರಣೆಗೆ ಕೋಳಿ ಗೊಬ್ಬರದಲ್ಲಿ ಏನಿರುತ್ತೆ ಅಂದರೆ, ಕೋಳಿಗಳನ್ನು ಸಾಕಲಿಕ್ಕೆ ಭತ್ತದ ಒಟ್ಟು ಹಾಕ್ತಾರೆ. ಭತ್ತದ ಒಟ್ಟನ್ನು ಕರಗಿಸಲಿಕ್ಕೆ ನಾವು ಏನು ಮಾಡಬೇಕು, ಅದು ಕೋಳಿ ಬೆಳೆಸಿ ಆದಮೇಲೆ ಕೋಳಿ ಗೊಬ್ಬರಕ್ಕೆ ಕೋಳಿದು ಇದು ಬರುತ್ತೆ, ವೇಸ್ಟೇಜ್ ಅದರ ಮೇಲೆ ಬೀಳುತ್ತೆ. ಭತ್ತ ಒಟ್ಟು ಕರಗುವಾಗ ಅದಕ್ಕೆ ದನದ ಗಂಜಲವನ್ನು ಹಾಕಿದರೆ ಅದು ಬೇಗ ಕರಗುತ್ತದೆ. ಆಮೇಲೆ ಆಡುಕುರಿಗಳ ಗೊಬ್ಬರ, ಆಡುಕುರಿಗಳು ತಿನ್ನುವುದೇನು, ಹುಲ್ಲುಗಳನ್ನು. ಹುಲ್ಲಿನಲ್ಲಿ ಭಾಳಷ್ಟು ಪೋಷಕಾಂಶಗಳಿದ್ದಾವೆ. 16 ಪೋಷಕಾಂಶಗಳು ಗಿಡಗಳಿಗೆ ಬೇಕು. ಅದು ಒಂದು ಗಿಡ ಚೆನ್ನಾಗಿ ಬೆಳಿಬೇಕಾದ್ರೆ ಈ 16 ಪೋಷಕಾಂಶಗಳು ಹುಲ್ಲಿನಲ್ಲಿ ಕೂಡ ಇದೆ, ಸೊಪ್ಪುಗಳಲ್ಲಿ ಕೂಡ ಇದೆ. ಅದು ಆಡುಕುರಿಗಳು ತೆಗಿತಾರೆ, ಅದು ಕರಗಿಸ್ತವೆ. ಆಗ ಅದರಲ್ಲಿರುವಂಥದ್ದು ಇಂಗಾಲದ ಅಂಶ ಆಗಲೇ ಹೇಳಿದಾಗೆ 40 ಇಂಗಾಲಕ್ಕೆ 1 ಸಾರಜನಕ ಇರುವಂಥದ್ದು. ಇನ್ನು ದನದ ಗೊಬ್ಬರ, ದನಗಳು ಕೂಡ ಭಾಳಷ್ಟು ಹುಲ್ಲುಗಳನ್ನು ತಿಂತವೆ, ಮೇವು ತಿಂದುಕೊಂಡು ಅದರಲ್ಲಿ 65 ಇಂಗಾಲಕ್ಕೆ 1 ಸಾರಜನಕ ಇದೆ. ಇವುಗಳನ್ನು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಾವು ಗೊಬ್ಬರ ಮಾಡಿದರೆ ಅದರಲ್ಲಿ 16 ಪೋಷಕಾಂಶಗಳು ಸಿಗ್ತವೆ. ಭೂಲೋಕದ ಎಷ್ಟೇ ಉತ್ತಮವಾದ ರಾಸಾಯನಿಕ ಕಾಂಪ್ಲೆಕ್ಸ್ ಆದರೆ ಅದರಲ್ಲಿ 3 ಅಥವಾ 5 ಪೋಷಕಾಂಶಗಳು ಮಾತ್ರ ಸಿಗ್ತವೆ. ಇದರಲ್ಲಿ ಈ ಸಾವಯವ ಗೊಬ್ಬರದಲ್ಲಿ ವೇಸ್ಟ್ಗಳನ್ನು ನಾವು ಇದು ಮಾಡಿದರೆ ಅದರಲ್ಲಿ 16 ಪೋಷಕಾಂಶಗಳು ಕೂಡ ಸಿಗ್ತವೆ. ಇದನ್ನು ಮಣ್ಣಿಗೆ ಹಾಕಿ ಎಂಥ ಮಣ್ಣು ಬೇಕಾದರೂ ಆಗಲಿ, ಎಷ್ಟೇ ಮಳೆ ಬೇಕಾದರೂ ಬರಲಿ, ಅವುಗಳನ್ನು ಹಿಡ್ಕೊಂಡು ಬಿಡ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಇದೆ. ಈಗ ಗೊಬ್ಬರ ಮಾಡುವಾಗ ಗೊಬ್ಬರವನ್ನು ಇಂಪ್ರೂವ್ ಮಾಡಲಿಕ್ಕೆ ನಾವೇನು ಮಾಡ್ತೇವೆ, ಬೇವಿನ ಹಿಂಡಿಯನ್ನು ಹಾಕ್ತೀವಿ, ಅಥವಾ ಹರಳಿ ಹಿಂಡಿ ಹಾಕ್ತೇವೆ, ಅಥವಾ ಹೊಂಗೆ ಹಿಂಡಿ ಹಾಕ್ತೇವೆ. ಈ ಹಿಂಡಿಗಳಲ್ಲಿ ಏನಿದೆ ಅಂತೇಳಿದರೆ, ಬೇವಿನ ಹಿಂಡಿ ಉದಾಹರಣೆಗೆ ಸಾಧಾರಣ 60% ಕೀಟಗಳನ್ನು ಕಂಟ್ರೋಲ್ ಮಾಡುವಂಥ ಪವರ್ ದೇವರು ಆ ಬೇವಿನ ಮರಕ್ಕೆ ಕೊಟ್ಟಿದ್ದಾರೆ. 60 ರೀತಿಯ ಕೀಟಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ಇನ್ನು ಉಳಿದ 40% ಮಾಡಲಿಕ್ಕೆ ನೀವು ಹರಳಿಗೆ ಸ್ವಲ್ಪ ಕೊಟ್ಟಿದ್ದಾರೆ, ಹೊಂಗೆಗೆ ಸ್ವಲ್ಪ ಕೊಟ್ಟಿದ್ದಾರೆ, ಅಥವಾ ಹುಚ್ಚೆಳ್ಳಿಗೆ ಸ್ವಲ್ಪ ಕೊಟ್ಟಿದ್ದಾರೆ. ಇವುಗಳನ್ನೆಲ್ಲ ನಾವು ಮಿಕ್ಸ್ ಮಾಡಿದರೆ ಆಗ ಏನಾಗ್ತದೆ ಅಂದರೆ ಕೀಟಗಳನ್ನು ಮತ್ತು ರೋಗಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಈ ಗೊಬ್ಬರಕ್ಕೆ ಬರ್ತದೆ. ಅದು ಆ ರೀತಿ ಆಗ್ತದೆ. ಆಮೇಲೆ ಅದರ ನಂತರ ನಿಮಗೆ ಬೇಕಾಗಿರುವುದು ಈ ಕೋಳಿ ಅಥವಾ ಇದು ನಿಮ್ಮ ಮೀನಿನ ಗೊಬ್ಬರ. ಮೀನಿನ ಗೊಬ್ಬರದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಮೀನು ಸಮುದ್ರದಲ್ಲಿರುವಂತಹ ಕಳೆನಾಶಕಗಳನ್ನೆಲ್ಲ ತಿಂದು ಬೆಳೆಯುವಂಥದ್ದು, ಅಥವಾ ಬೇರೆ ಏನೇ ವಿಚಾರಗಳನ್ನು ತಿಂದು ಬೆಳೆಯೋದು. ಅದರಲ್ಲಿ ಮೀನಿಗೆ ಒಳ್ಳೆಯ ಪೋಷಕಾಂಶ ಇದೆ, ಸಾರಜನಕ ತುಂಬ ಜಾಸ್ತಿ ಇದೆ. ಆ ಜಾಸ್ತಿ ಸಾರಜನಕವನ್ನು ನಾವು ಒಂದೇ ಸಲ ಗಿಡಕ್ಕೆ ಕೊಟ್ಟರೆ ಗಿಡಕ್ಕೆ ಹಾನಿ ಆಗ್ತದೆ. ಹಾಗೆ ನಾವು ಏನು ಮಾಡಬೇಕು, ಅದರಲ್ಲಿರುವಂಥ ಮೀನಿನ ಗೊಬ್ಬರದಲ್ಲಿ ನಿಜವಾಗಿ ಆದರೆ 20 ಇಂಗಾಲಕ್ಕೆ 10 ಸಾರಜನಕ ಇದೆ. ಆ 10 ಸಾರಜನಕ ಇದ್ರೂ ತಪ್ಪು, ಗಿಡಗಳನ್ನು ನಾಶ ಮಾಡುತ್ತದೆ. ಹಾಗೆ ಅದನ್ನು ಕರಗಿಸಬೇಕು. ಆದರೆ ಈ ಇಂಗಾಲವನ್ನು ಅದರಲ್ಲಿ ಜಾಸ್ತಿ ಮಾಡಬೇಕು, ಸಾರಜನಕವನ್ನು ಕಡಿಮೆ ಮಾಡಬೇಕು. ಆಗ ಅದು ಒಳ್ಳೆಯ ಗೊಬ್ಬರ ಆಗ್ತದೆ. ಇದು ಮೀನಿನ ಗೊಬ್ಬರದಲ್ಲಿ. ಹಾಗಾಗಿ ಮೀನಿನ ಗೊಬ್ಬರ ಡೈರೆಕ್ಟ್ ಹಾಕಬಾರ್ದು. ಅದೇ ರೀತಿ ಕಾಫಿ ಸಿಪ್ಪೆಯಲ್ಲಿ ಕೂಡ ಅದೇ ರೀತಿ ಅಸಿಡಿಟಿ ಜಾಸ್ತಿ ಇರ್ತದೆ. ಅದೇ ರೀತಿ ಅದನ್ನು ಕೂಡ ನಾವು ಕರಗಿಸಿಬಿಟ್ಟು ಈ ಎಲ್ಲ ಗೊಬ್ಬರಗಳ ಜೊತೆಯಲ್ಲಿ ಮಾಡಿದಾಗ ನಮಗೆ 16 ಪೋಷಕಾಂಶಗಳು ಗಿಡಗಳಿಗೆ ಯಾವುದೇ ಬೆಳೆ ಆಗಲಿ ಅದಕ್ಕೆ ಬೇಕಾಗುವಂಥ ರೀತಿಯಲ್ಲಿ ಕಂಪೋಸ್ಟ್ ಗೊಬ್ಬರ ಕೊಡಲಿಕ್ಕೆ ತಯಾರಿದೆ. ಇದಕ್ಕೆ ನಾವು ಈಗ ಡಿಕಂಪೋಸರು ಇನ್ನೊಂದು ಏನೋ ಎಲ್ಲ ಹೇಳಿ ಮಾಡ್ತಾ ಇದ್ದಾರೆ. ಅದು ಯಾವುದಕ್ಕಿಂತ ಹೆಚ್ಚಿನ ಪವರ್ ಇರುವುದು ಪಂಚಗವ್ಯಕ್ಕೆ ಮತ್ತು ನಮ್ಮ ದೇಸಿ ಹಸುಗಳ ಗಂಜಲದಲ್ಲಿ. ಸೊ ನಾವು ಇದನ್ನು ಉಪಯೋಗಿಸಿಕೊಂಡು ಮಣ್ಣನ್ನು ಇಂಪ್ರೂವ್ ಮಾಡಿಕೊಂಡು ಮಾಡ್ಬೋದು.